ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಜನತೆಗೆ ಪರಿಚಯವಾದವರು ನಟಿ ಮೋಕ್ಷಿತಾ ಪೈ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪಾರು ಧಾರಾವಾಹಿ ಸರಿಸುಮಾರು 5 ವರ್ಷಗಳ ಕಾಲ ಕಿರುತೆರೆ ಪ್ರೇಕ್ಷಕರನ್ನ ರಂಜಿಸಿತ್ತು. ಈ ಧಾರಾವಾಹಿ ಮೂಲಕ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟ ನಟಿ ಮೋಕ್ಷಿತಾ ಪೈ, ಪಾರು ಧಾರಾವಾಹಿ ಮುಕ್ತಾಯಗೊಂಡ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ಅಂದಹಾಗೆ ಪಾರು ಧಾರಾವಾಹಿಯಲ್ಲಿ ನಟಿ ಮೋಕ್ಷಿತಾ ಪೈ ಅವರದು ಬಹಳ ಸೈಲೆಂಟ್ ಪಾತ್ರವಾಗಿತ್ತು. ಪಾರ್ವತಿ ಎಂಬ ಮುಗ್ಧ ಮನಸ್ಸಿನ ಮೃದು ಸ್ವಭಾವದ ಹೆಣ್ಣು ಮಗಳು ಹೇಗೆ ಅಖಿಲಾಂಡೇಶ್ವರಿಯ ಹಿರಿಯ ಸೊಸೆಯಾಗಿ ಆ ಮನೆಯನ್ನ ಬೆಳಗುತ್ತಾಳೆ ಎಂಬುದೇ ಈ ಧಾರಾವಾಹಿಯ ಮುಖ್ಯ ಕಥಾವಸ್ತು ಆಗಿತ್ತು. ಇದಾದ ಮೇಲೆ ಕನ್ನಡ ಕಿರುತೆರೆಯಲ್ಲಿ ಬೇರೆ ಯಾವುದೇ ಧಾರಾವಾಹಿಗಳಲ್ಲಿಯೂ ನಟಿ ಮೋಕ್ಷಿತಾ ಪೈ ಕಾಣಿಸಿಕೊಂಡಿರಲಿಲ್ಲ. ನಂತರ ಅವರು ಸೇರಿದ್ದು ಬಿಗ್ ಬಾಸ್ ಮನೆ ಅಂಗಳದಲ್ಲಿ. ಬಿಗ್ ಬಾಸ್ ನಲ್ಲಿ ಆರಂಭದಲ್ಲಿ ಸೈಲೆಂಟ್ ಆಗಿದ್ದ ಮೋಕ್ಷಿತಾ ನಂತರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ಕಿರುತೆರೆ ವೀಕ್ಷಕರ ಗಮನವನ್ನ ಸೆಳೆದಿದ್ದಾರೆ. ಪಾರು ಧಾರಾವಾಹಿಯಿಂದ ನಟಿ ಮೋಕ್ಷಿತಾ ಪೈ ತಮಿಳು ಧಾರಾವಾಹಿ ಒಂದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಆ ಧಾರಾವಾಹಿ ಯಾವುದು ಅಂತ ಗೊತ್ತಾ? ಅದು ತಮಿಳು ಕಿರುತೆರೆಯ ಮೀನಾಕ್ಷಿ ಪೊನ್ನಂಗ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರಧಾರಿ ಶಕ್ತಿಯಾಗಿ ಕಾಣಿಸಿಕೊಂಡಿದ್ದರು ನಟಿ ಮೋಕ್ಷಿತಾ ಪೈ. ಕನ್ನಡದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಥೆಯ ರೀತಿಯೇ ತಮಿಳಿನ ಮೀನಾಕ್ಷಿ ಪೊನ್ನಂಗ ಎಂಬ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ನಟಿ ಮೋಕ್ಷಿತಾ ಪೈ ತಮಿಳು ವೀಕ್ಷಕರ ಮನಸ್ಸನ್ನ ಕೂಡ ಗೆದ್ದಿದ್ದರು. ಕನ್ನಡದಲ್ಲಿ ಪಾರು ಹಾಗೂ ತಮಿಳಿನಲ್ಲಿ ಮೀನಾಕ್ಷಿ ಪೊನ್ನಂಗ ಎಂಬ ಧಾರಾವಾಹಿಯಲ್ಲಿ ವಿಭಿನ್ನ ಪಾತ್ರಗಳನ್ನು ಒಟ್ಟಿಗೆ ನಿಭಾಯಿಸುತ್ತಿದ್ದ ಈ ನಟಿ ಎರಡೂ ಕಿರುತೆರೆ ಕ್ಷೇತ್ರದಲ್ಲಿ ಬಹಳ ಪಾಪ್ಯುಲಾರಿಟಿ ಪಡೆದಿದ್ದರು. ಆದರೆ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ತಮಿಳಿನ ಮೀನಾಕ್ಷಿ ಪೊನ್ನಂಗ ಧಾರಾವಾಹಿಯಿಂದ ಅರ್ಧಕ್ಕೆ ಹೊರಬಂದಿದ್ದರು ನಟಿ ಮೋಕ್ಷಿತಾ ಪೈ. ತಮಿಳು ಧಾರಾವಾಹಿಯಲ್ಲಿ ನಟಿಸಿದ ಇವರ ಪಾತ್ರಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ವಾಯ್ಸ್ ಓವರ್ ನೀಡುತ್ತಿದ್ದರು. ಕ್ರಮೇಣ ಚೆನ್ನಾಗಿ ತಮಿಳು ಕಲಿತು ನಟಿ ತಮಿಳಿನಲ್ಲಿ ಹಲವಾರು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಪಾರು ಬಿಟ್ಟರೆ ಯಾವುದೇ ಬೇರೆ ಪ್ರಾಜೆಕ್ಟ್ಗಳಲ್ಲಿಯೂ ಕಾಣಿಸಿಕೊಳ್ಳದ ಇವರು ಸದ್ಯದಲ್ಲೇ ಒಂದೊಳ್ಳೆಯ ಸಿನಿಮಾ ಕಥೆ ಮೂಲಕ ನಿಮ್ಮೆದುರು ಬರುವ ಇಚ್ಛೆಯಲ್ಲಿದ್ದೇನೆ ಎಂದು ಹೇಳಿಕೊಂಡಿದ್ದರು. ಇಷ್ಟೇ ಅಲ್ಲದೆ ಸ್ವಂತ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿರುವ ನಟಿ ಮೋಕ್ಷಿತಾ ಪೈ ಅದರಲ್ಲಿ ತಮ್ಮ ದೈನಂದಿನ ಚಟುವಟಿಕೆಗಳು, ಬರ್ಡೇ ಪಾರ್ಟಿಗಳು, ಸರ್ಪ್ರೈಸ್ ಪಾರ್ಟಿಗಳು ಹಾಗೂ ಟೂರಿಸ್ಟ್ ವ್ಲಾಗ್ಗಳನ್ನ ಪೋಸ್ಟ್ ಮಾಡುತ್ತಿರುತ್ತಾರೆ. ಆಗಾಗ ಬಹಳಷ್ಟು ಟ್ರಿಪ್ಗಳನ್ನ ಮಾಡುವ ನಟಿ ಮೋಕ್ಷಿತಾ ಪೈ ತಮ್ಮ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯಲು ಬಯಸುತ್ತಾರೆ. ಇನ್ನು ಸಾಮಾಜಿಕ ಇನ್ಸ್ಟಾಗ್ರಾಂನಲ್ಲಿ ಬಹಳಷ್ಟು ಆಕ್ಟಿವ್ ಇರುವ ಈಕೆಗೆ 7 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.